ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಫಸ್ಟ್ PUC ಪ್ರಿಪ್ರೇಟರಿ ಎಕ್ಸಾಮ್ 2024 ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಪ್ರಿಪ್ರೇಟರಿ ಎಕ್ಸಾಮ್ ಇನ್ನೇನು ಹತ್ರ ಬಂತು. ಇನ್ನೂ ಕೆಲವು ಸ್ಟೂಡೆಂಟ್ಸು ಓದೋದಕ್ಕೆ ಸ್ಟಾರ್ಟ್ ಮಾಡಿರಲ್ಲ. ಆ ಥರ ಸ್ಟೂಡೆಂಟ್ಸು ಹೇಗೆ 50% ಸಿಲೆಬಸನ್ನು ಕವರ್ ಮಾಡಿ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಔಟ್ ಆಫ್ 70 ಅನ್ನೋ ಒಂದು ಸೂಪರ್ ಸ್ಟ್ರಾಟಜಿ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಟೋಟಲ್ ನಿಮ್ಮ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ ಚಾಪ್ಟರ್ಸ್ 14 ಚಾಪ್ಟರ್ಸ್. ಈ 14 ಚಾಪ್ಟರ್ಸಲ್ಲಿ ಜಸ್ಟ್ 7 ಚಾಪ್ಟರ್ಸನ್ನು ಸ್ಟಡಿ ಮಾಡಿ ಹೇಗೆ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಈ 7 ಚಾಪ್ಟರ್ಸ್ ಯಾವುದಿದು ಅಂತ ಫಸ್ಟ್ ನೋಡ್ಬಿಡೋಣ. ಫಸ್ಟ್ ಚಾಪ್ಟರ್ ದಟ್ ಈಸ್ ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ವೇವ್ಸ್, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಆ್ಯಂಡ್ ಗ್ರಾವಿಟೇಷನ್. ಈ 7 ಚಾಪ್ಟರ್ಸನ್ನು ನೀವು ಪಕ್ಕ 100% ಸ್ಟಡಿ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನೀವು 70ಗೆ 63 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ. ಈ 7 ಚಾಪ್ಟರ್ಸನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ. ಈಸಿ ಚಾಪ್ಟರ್ಸ್, ಮಾಡ್ರೇಟ್ ಚಾಪ್ಟರ್ಸ್ ಆ್ಯಂಡ್ ಡಿಫಿಕಲ್ಟ್ ಚಾಪ್ಟರ್ಸ್ ಅಂತ. ಈ 7 ಚಾಪ್ಟರ್ಸನ್ನು ಮಾತ್ರ ನೀವು 100% ಸ್ಟಡಿ ಮಾಡಿ ಡೆಫಿನೆಟ್ಲಿ 63 ಮಾರ್ಕ್ಸನ್ನು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ ನೀವು ಸ್ಕೋರ್ ಮಾಡ್ತೀರಾ. ಅದು ಹೇಗೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ PUC ಫಿಸಿಕ್ಸ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಇಟ್ ಮೀನ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಿಮಗೆ ಫಿಸಿಕ್ಸಲ್ಲಿ ಎಷ್ಟು ಪಾರ್ಟ್ಸ್ ಇದೆ, ಎಷ್ಟು ಮೇನ್ಸ್ ಕೇಳ್ತಾರೆ, ಯಾವ ಮೇನಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು, ಯಾವ ಚಾಪ್ಟರ್ಸಿಂದ ನ್ಯೂಮ್ಯಾರಿಕಲ್ಸ್ ಬರುತ್ತೆ, ಯಾವ ಚಾಪ್ಟರ್ಸಿಂದ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಗೊತ್ತಿಲ್ಲ ಅಂತಂದರೆ ನಾನು ಈಗಾಗಲೇ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಫಸ್ಟ್ PUCದು ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈಗ ನೋಡೋಣ 70ಗೆ 63 ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡ್ಬೋದು ಬೈ ಸ್ಟಡಿಂಗ್ ಓನ್ಲಿ 7 ಚಾಪ್ಟರ್ಸ್ ಇನ್ ದ ಫಿಸಿಕ್ಸ್ ಸಬ್ಜೆಕ್ಟ್. ಓಕೆ, ಕೇರ್ಫುಲ್ಲಾಗಿ ನೋಡಿ. ನಾನು ಕ್ವಶನ್ ಪೇಪರ್ ಲಾಸ್ಟಿಂದ ಬರ್ತೀನಿ. ನಿಮಗೆ ಲಾಸ್ಟಲ್ಲಿ ನ್ಯೂಮ್ಯಾರಿಕಲ್ ಸೆಕ್ಷನ್ ಇರುತ್ತೆ, ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. 2 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. 5 ಮಾರ್ಕ್ಸ್ದು ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ. ಇದರಲ್ಲಿ ನೋಡಿ, ಲಾಸ್ ಆಫ್ ಮೋಷನ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಈ 2 ಚಾಪ್ಟರ್ಸ್ದು ಮಾತ್ರ ನೀವು ನ್ಯೂಮ್ಯಾರಿಕಲ್ಸನ್ನು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಈ ಸೆಕ್ಷನಲ್ಲಿ ನಿಮಗೆ 10 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಈ 2 ಚಾಪ್ಟರ್ಸು ಕೂಡ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಲ್ಲಿ ಇದೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್, ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಬರುತ್ತೆ. 3 ಕ್ವಶನ್ಸನ್ನು ಮಾತ್ರ ನೀವು ಅಟೆಂಡ್ ಮಾಡಬೇಕು. ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ. ಮೋಷನ್ ಇನ್ ಪ್ಲೇನಿಂದ ಕ್ವಶನ್ಸ್ ಕೇಳ್ತಾರೆ, ವರ್ಕ್ ಎನರ್ಜಿ ಆ್ಯಂಡ್ ಪವರಿಂದ ಕೇಳ್ತಾರೆ, ವೇವ್ಸಿಂದ ಕೇಳ್ತಾರೆ. ಈ 3 ಚಾಪ್ಟರ್ಸು ಕೂಡ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಲ್ಲಿ ಇದೆ. ಸೊ ದಟ್ ಈ 3 ಚಾಪ್ಟರ್ಸ್ದಲ್ಲಿ ನೀವು 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸನ್ನು ಪಕ್ಕ ಪ್ರಾಕ್ಟೀಸ್ ಮಾಡಿದರೆ ಈ ಸೆಕ್ಷನಲ್ಲೂ ಕೂಡ ನೀವು 3 × 5 15 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಬನ್ನಿ 3 ಮಾರ್ಕ್ಸ್ ಕ್ವಶನ್ಸ್. ಈ 3 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ನಾನು ಮೇಲೆ ಏನು 7 ಚಾಪ್ಟರ್ಸನ್ನು ಮೆನ್ಷನ್ ಮಾಡಿದ್ದೀನೋ ಆ 7 ಚಾಪ್ಟರ್ಸಿಂದನೇ ಕೂಡ ಈ ಸೆಕ್ಷನಲ್ಲಿ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ವೇವ್ಸ್. ಈ 5 ಚಾಪ್ಟರ್ಸಿಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ. ನೀವು ಪಕ್ಕ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈ ಸೆಕ್ಷನಲ್ಲೂ ಕೂಡ 5 × 3 15 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 2 ಮಾರ್ಕ್ಸ್ ಕ್ವಶನ್ಸ್. ಈ 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ನೀವು 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ನಾನು ಮೇಲೆ ಏನೇ ಮೆನ್ಷನ್ ಮಾಡಿದ್ದೀನೋ 7 ಚಾಪ್ಟರ್ಸ್, ಆ 7 ಚಾಪ್ಟರ್ಸಿಂದನೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ಕ್ವಶನ್ಸ್ ಅರೈಸ್ ಆಗುತ್ತೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ. ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್, ಗ್ರಾವಿಟೇಷನ್. ಈ 6 ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಇದರಲ್ಲಿ ನೋಡಿ, ಮೋಷನ್ ಇನ್ ಅ ಪ್ಲೇನಿಂದ ನಿಮಗೆ 2 ಮಾರ್ಕ್ಸ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ. ನಿಮಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಇಷ್ಟ ಇತ್ತು ಅಂದರೆ, ಪ್ರಾಕ್ಟೀಸ್ ಮಾಡೋಕ್ಕೆ ಇಷ್ಟ ಇತ್ತು ಅಂತಂದರೆ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂತಂದರೆ ನೀವು ಈಸಿಯಾಗಿ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರಿಂದ 2 ಮಾರ್ಕ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ಇನ್ನು ರಿಮೈನಿಂಗ್ 5 ಚಾಪ್ಟರ್ಸಿಂದ 2 ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ. ನೀವು ಪಕ್ಕ ಪ್ರಾಕ್ಟೀಸ್ ಮಾಡಿದರೆ ಈ 5 ಕ್ವಶನ್ಸನ್ನು ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ 5 × 2 10 ಮಾರ್ಕ್ಸ್ ಈ ಸೆಕ್ಷನಲ್ಲೂ ಕೂಡ ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್. ಇಟ್ ಈಸ್ ಅ ವೆರಿ ಈಸಿಯೆಸ್ಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. 5 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ವೆರಿ ಈಸಿಯಾಗಿರುತ್ತೆ. ನನ್ನ ಮೇಲೆ ಏನು ಮೆನ್ಷನ್ ಮಾಡಿದ್ದೀನೋ 7 ಚಾಪ್ಟರ್ಸ್, ಅದರಲ್ಲಿ ಮೋಷನ್ ಇನ್ ಅ ಪ್ಲೇನ್, ಗ್ರಾವಿಟೇಷನ್ ಆ್ಯಂಡ್ ವೇವ್ಸ್, ಈ 3 ಚಾಪ್ಟರ್ಸಿಂದ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಇದು ಬಿಟ್ಟು ಇನ್ನೂ ಬೇರೆ 2 ಚಾಪ್ಟರ್ಸಿಂದ ಕ್ವಶನ್ಸ್ ಕೇಳ್ತಾರೆ. ಆದರೂ ಕೂಡ ಆ 2 ಕ್ವಶನ್ಸನ್ನು ನೀವು ಆನ್ಸರ್ ಮಾಡ್ಬೋದು. ವೈ? ಬಿಕಾಸ್ ಆನ್ಸರ್ ನೀವೇನು ಮಾಡಬೇಕು ಅದನ್ನು ಮೇಲ್ಗಡೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ವರ್ಡ್ಸನ್ನು, ಬ್ಲ್ಯಾಂಕನ್ನು ನೋಡಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಈಸಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು 5 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಿಕಾಸ್ ಮೇಲೆ ಆನ್ಸರ್ಸನ್ನು ಕೊಟ್ಟಿರ್ತಾರೆ, ಆನ್ಸರ್ಸನ್ನು ನೋಡಿ ನೀವು ಬ್ಲ್ಯಾಂಕಲ್ಲಿ ಫಿಲಪ್ ಮಾಡೋರಿರ್ತೀರ ಅಷ್ಟೇ.
ನೆಕ್ಸ್ಟ್ ಬನ್ನಿ MCQ ಸೆಷನ್. MCQ ಅಲ್ಲಿ ನಿಮಗೆ 15 ಕ್ವಶನ್ಸ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ಓಕೆ, ಪ್ರತಿಯೊಂದು ಚಾಪ್ಟರಿಂದ ಒಂದೊಂದು MCQ ಅನ್ನ ಫ್ರೇಮ್ ಮಾಡ್ತಾರೆ. ಬಟ್ ಲಾಸ್ ಆಫ್ ಮೋಷನ್ ಇಂದ 2 MCQ ಅನ್ನ ಫ್ರೇಮ್ ಮಾಡ್ತಾರೆ. ಹಾಗಾಗಿ ಮೇಲೆ ಇರ್ತಕ್ಕಂಥ 7 ಚಾಪ್ಟರ್ಸ್ ಇಂದ 7 MCQ ಫ್ರೇಮ್ ಆಗುತ್ತೆ. ಅಂಡ್ ಲಾಸ್ ಆಫ್ ಮೋಷನ್ 7 ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಅದರಿಂದ 2 MCQs ಫ್ರೇಮ್ ಆಗಿರೋದ್ರಿಂದ ಟೋಟಲ್ 7 ಚಾಪ್ಟರ್ಸ್ ಇಂದ ನಿಮಗೆ 8 MCQ ಫ್ರೇಮ್ ಆಗುತ್ತೆ. ಓಕೆ, 8 MCQ ಅನ್ನು ನೀವು 100% ಅಟೆಂಡ್ ಮಾಡ್ತೀರಾ ನೀವು ಕರೆಕ್ಟಾಗಿ 7 ಚಾಪ್ಟರ್ಸನ್ನು ಓದಿದ್ರೆ. ಸೊ ಇಲ್ಲಿ 8 ಮಾರ್ಕ್ಸ್ ನಿಮಗೆ ಬಂತು. ಟೋಟಲ್ 10 + 15 + 15 + 10 + 5 + 8 ಎಲ್ಲದು ಆ್ಯಡ್ ಮಾಡಿದ್ರೆ ಟೋಟಲ್ ನಿಮಗೆ 63 ಮಾರ್ಕ್ಸ್ ಆಗುತ್ತೆ ಔಟ್ ಆಫ್ 70. ಓನ್ಲಿ 7 ಚಾಪ್ಟರ್ಸನ್ನು ನೀವು 100% ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ಆರಾಮಾಗೆ 70ಗೆ ನೀವು 63 ಸ್ಕೋರ್ ಮಾಡ್ಬೋದು. ಓಕೆ, ಪರವಾಗಿಲ್ಲ, ನನಗೆ 63ಅಲ್ಲಿ ಎಲ್ಲೋ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ MCQ ಅಲ್ಲಿ ಹೋಯ್ತು, ನ್ಯೂಮ್ಯಾರಿಕಲ್ ಪ್ರಾಬ್ಲಮಲ್ಲೇ ಹೋಯ್ತು, ಯಾವುದೋ ಒಂದು ಸ್ಟೆಪ್ ನಾನು ಮಿಸ್ ಮಾಡಿದೆ, 2 ಮಾರ್ಕ್ಸ್ 3 ಮಾರ್ಕ್ಸಲ್ಲೇ ಹೋಯ್ತು ಅಂತಂದರೂ ಕೂಡ 70ಗೆ ನೀವು ಆರಾಮಾಗಿ 60 ಸ್ಕೋರ್ ಮಾಡ್ಬೋದು. ಇನ್ನೂ ಒಂದು 2-3 ಮಾರ್ಕ್ಸ್ ಹೋಯ್ತು ಅಂತಂದರೂ ಕೂಡ 70ಗೆ ನೀವು 56+ ಅಂತೂ ಆರಾಮಾಗೆ ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ. ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನೀವು 56+ ಸ್ಕೋರ್ ಮಾಡ್ತಾ ಇದ್ದೀರಾ, ಆರ್ 60+ ಸ್ಕೋರ್ ಮಾಡ್ತಾ ಇದ್ದೀರಾ, ಆರ್ ಇನ್ ಬಿಟ್ವೀನ್ 60 to 63 ಸ್ಕೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಇದೆಲ್ಲ ಗುಡ್ ಸ್ಕೋರ್ ಅಂತಲೇ ಅರ್ಥ. ವೈ? ಬಿಕಾಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಸ್ವಲ್ಪ ಈಸಿಯಾಗಿರುತ್ತೆ ವೆನ್ ಕಂಪೇರ್ ಟು ದ ಪ್ರಿಪ್ರೇಟರಿ ಎಕ್ಸಾಮ್. ಪ್ರಿಪ್ರೇಟರಿ ಎಕ್ಸಾಮ್ದು ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಓಕೆ, ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಕಂಪೇರ್ ಮಾಡಿದೆ. ಎಸ್, ನೀವು ಪ್ರಿಪ್ರೇಟರಿ ಎಕ್ಸಾಮಲ್ಲಿ 56+ ಆರ್ 60 to 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಒಂದು ಗುಡ್ ಸ್ಕೋರ್ ಅಂತಲೇ ಅರ್ಥ. ಸೊ ಜಾಸ್ತಿ ಪ್ಯಾನಿಕ್ ಆಗಬೇಡಿ, ಕಾಮಾಗಿ ಆರಾಮಾಗಿ ಈ ಒಂದು 14 ಚಾಪ್ಟರ್ಸಿಂದ ಜಸ್ಟ್ 7 ಚಾಪ್ಟರ್ಸನ್ನು ಸ್ಟಡಿ ಮಾಡಿ ನಾನು ಹೇಳಿರ್ತಕ್ಕಂಥ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.